ಪಾಲಿಟಿಕ್ಸ್ ಕಾಯ್ ಬಿಜೆಪಿ ಬುಲ್ಡೋಸರ್ ಕಿತ್ತಾಟ ಸಂತ್ರಸ್ತರಿಗೆ ಸಿಗುತ್ತಾ ಪುನರ್ವಸತಿ ಡೆಮಾಲಿಷನ್ ಪಾಲಿಟಿಕ್ಸ್ ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒತ್ತುವರಿ ತೆರವು ಮಾಡಿ ಇದೀಗ ಸರ್ಕಾರ ಯೂ ಟರ್ನ್ ಹೊಡೆದಿದೆ. ಯಾಕೆ? ಪುನರ್ವಸತಿ ಕಲ್ಪಿಸಲು ಇದೀಗ ರಾಜ್ಯ ಸರ್ಕಾರ ಮುಂದಾಗಿದೆ. ಈಗ ಒತ್ತುವರಿ ತೆರವುಗೊಳಿಸಿದ್ದು ಅವರೇ, ಮತ್ತೆ ಪುನರ್ವಸತಿ ಕಲ್ಪಿಸೋದಿಕ್ಕೆ ಇದೀಗ ಮುಂದಾಗಿರೋದು ಕೂಡ ಸರ್ಕಾರವೇ. ಕೆಸಿ ವೇಣುಗೋಪಾಲ್ ಅವರು ಮಾಡಿರುವಂತಹ ಟ್ವೀಟ್ ಬೆನ್ನಲ್ಲೇ ಇದೀಗ ಪುನರ್ವಸತಿಯ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಜಿಬಿಎ ಅಧಿಕಾರಿಗಳ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪುನರ್ವಸತಿ ಕಲ್ಪಿಸುವ ಸಂಬಂಧ ಇವತ್ತು ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಕೋಗಿಲು ಕ್ರಾಸ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಡ್ತಾರೆ. ಈಗಾಗಲೇ ರಾಜೀವ್ ಗಾಂಧಿ ವಸತಿ ನಿಗಮದ ತಂಡ ಅಲ್ಲಿಗೆ ಭೇಟಿಯನ್ನ ಕೊಡೋದು, ಎಷ್ಟು ಕುಟುಂಬಗಳು ವಾಸ ಇದ್ವು ಅನ್ನುವ ಬಗ್ಗೆ ಪರಿಶೀಲನೆ ಆಲ್ರೆಡಿ ಮಾಡಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಬೆಳಗ್ಗಿನಿಂದನೇ ಅಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅವರ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಇವತ್ತೇ ಸಂತ್ರಸ್ತರಿಗೆ ಸಿಗುತ್ತಾ ಗುಡ್ ನ್ಯೂಸ್? ಸಂಜೆ ಸಿಎಂ ಡಿಸಿಎಂ ಸಭೆಯಲ್ಲೇ ಆದೇಶ ಮಾಡುವ ಸಾಧ್ಯತೆ ಇದೆ. ಮನೆಗಳನ್ನ ಕಟ್ಟಿಕೊಡುವ ತೀರ್ಮಾನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಮತ್ತೆ ಕೋಗಿಲು ಲೇಔಟ್ ಒತ್ತುವರಿ ಸ್ಥಳಕ್ಕೆ ಕೇರಳ ಸಿಪಿಎಂ ಸಂಸದ ಜಾನ್ ಬ್ರಿಟಾಸ್ ಭೇಟಿಯನ್ನ ನೀಡಲಿದ್ದಾರೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಲ್ಲ, ಈ ಒಂದು ಕೋಗಿಲು ಲೇಔಟ್ ಅಲ್ಲಿ ನಡೀತಾ ಇರುವಂತಹ ಅಕ್ರಮ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಷ್ಟ್ರದಾದ್ಯಂತ ಸುದ್ದಿ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಇದು ದೊಡ್ಡ ಮಟ್ಟದಲ್ಲಿ ರಾಜಕೀಯ ಬೆಳವಣಿಗೆಗಳಿಗೂ ಕಾರಣ ಆಗಿದೆ. ವೋಟ್ ಬ್ಯಾಂಕ್ ರಾಜಕಾರಣದ ವಸ್ತುವಾಗಿ ಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಇದೀಗ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಮೊನ್ನೆ ಟ್ವೀಟ್ ಮಾಡಿದ್ರು. ಆ ನಂತರ ಅಲ್ಲಿನ ಸಂಸದರು ಬಂದ್ರು, ಶಾಸಕರು ಬಂದ್ರು, ಕೇರಳ ನಿಯೋಗ ಬಂತು, ಜೊತೆಗೆ ಇಲ್ಲಿನ ಅಧಿಕಾರಿಗಳು ಕೂಡ ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ ಮಾನವ ಹಕ್ಕುಗಳ ಆಯೋಗ ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿರುವುದು, ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಒತ್ತುವರಿಯಿಂದ ಬೀದಿಗೆ ಬಿದ್ದಿರೋದು ಬರೋಬ್ಬರಿ 200 ಕುಟುಂಬಗಳು. ಈಗಾಗಲೇ ತೆರವು ಮಾಡಿದ ಸ್ಥಳದಲ್ಲೇ ಇದ್ದಾರೆ ಸಂತ್ರಸ್ತರು, ಅಲ್ಲೇ ವಾಸ ಮಾಡ್ತಾ ಇದ್ದಾರೆ ಜನ. ರಾಜ್ಯ ಸರ್ಕಾರದ ವಿರುದ್ಧ ಸಂತ್ರಸ್ತರು ಕಿಡಿಕಾರಿದ್ದಾರೆ. ನಮ್ಮನ್ನ ಇಲ್ಲಿಂದ ತೆರವುಗೊಳಿಸಿದ್ದಾರೆ, ನಾವು ಎಲ್ಲಿ ಹೋಗ್ಬೇಕು ಅನ್ನುವ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ನೀವು ಎಲ್ಲಿ ನಮ್ಮ ಮನೆಯನ್ನ ತೆರವುಗೊಳಿಸಿದ್ದೀರಲ್ಲ ಆ ಜಾಗದಲ್ಲೇ ನಮಗೆ ಮನೆಯನ್ನ ಕಟ್ಟಿಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಬೇರೆ ಕಡೆ ಜಾಗ ಕೊಟ್ರೆ ನಾವು ಹೋಗಲ್ಲ, ಈ ಸ್ಥಳವನ್ನ ನಾವು ಬಿಡಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಸಂತ್ರಸ್ತರು ಕಿಡಿಕಾರಿದ್ದಾರೆ. ಸರ್ಕಾರ ನಮ್ಮನ್ನ ಬೇಕಾದ್ರೆ ಇಲ್ಲೇ ಸಮಾಧಿ ಮಾಡ್ಲಿ, ಕೊರೆಯುವ ಚಳಿ ಮಧ್ಯೆ ಮಕ್ಕಳು ವೃದ್ಧರು ಪರದಾಟವನ್ನ ಮಾಡ್ತಿದ್ದಾರೆ. ನಿರಾಶ್ರಿತರ ಕೇಂದ್ರಕ್ಕೂ ಹೋಗದೆ ಇಲ್ಲೇ ಜನ ಠಿಕಾಣಿಯನ್ನ ಹೂಡಿದ್ದಾರೆ. ಈಗ ಅವರಿಗೆ ಬೇರೆ ಪುನರ್ವಸತಿ ಕಲ್ಪಿಸಿಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಆ ಭಾಗದ ಜನ. ಅಲ್ಲಿರುವಂತಹವರು ಈಗಾಗಲೇ ನಾವು ಬೇರೆ ಕಡೆ ಒಂದು ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಕೂಡ ನಾವು ಇಲ್ಲೇ ಇರ್ತೀವಿ ಅನ್ನುವಂತಹ ವಿಚಾರವನ್ನ ಅವರು ಹೇಳ್ತಾ ಇದ್ದಾರೆ. ಬೇಕಾದ್ರೆ ನಮ್ಮ ಸಮಾಧಿ ಇಲ್ಲೇ ಮಾಡ್ಲಿ ಅಂತಾನು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿರಾಶ್ರಿತರ ಕೇಂದ್ರ ಮಾಡಿದ್ದಾರೆ, ಅಲ್ಲೂ ಕೂಡ ಹೋಗ್ತಾ ಇಲ್ಲ, ಇಲ್ಲೇ ಠಿಕಾಣಿ ಹೂಡಿದ್ದಾರೆ. ಸ್ವಾಮಿ ಬಡವ್ರದ್ದು ಹಿಂಗಾಗೋಯ್ತು, ಬಡವ್ರದ್ದು ಎಲ್ಲ ಫುಟ್ಪಾತ್ ಬಂದ್ಬಿಟ್ಟವ್ರೆ, ಇರೋ ಮನೆಗಳೆಲ್ಲ ಹೊಡೆದಾಕ್ಬಿಟ್ಟವ್ರೆ. ಚಳಿಯಲ್ಲಿ ಗಾಳಿಯಲ್ಲಿ ಪಾಪ ವನವಾಸ ಪಡ್ತಾವ್ರೆ, ಊಟ ಇಲ್ಲ, ನಾಷ್ಟ ಇಲ್ಲ, ವನವಾಸ ಪಡ್ತಾವ್ರೆ. ಅವ್ರಿಗೇನೋ ಒಂದು ಪರಿಹಾರ ಮಾಡಿಕೊಟ್ರೆ ಗೌರ್ಮೆಂಟಿಂದ ಅವ್ರೊಂದು ಅನುಕೂಲ ಆಗುತ್ತೆ. ಸಾಬ್ ಬಂದ್ರು, ಅವ್ರು ಬಂದು ಇವತ್ತು 2 ಗಂಟೆಗೆ ಏನಂತ ಪರಿಹಾರ ಹೇಳ್ತಾರಂತ. ಎಲ್ಲಿ ಕೊಡ್ತಾರೋ ಗೊತ್ತಿಲ್ಲ, ಇಲ್ಲಿಂದ ಬೇರೆ ಕಡೆ ಕೊಡ್ತೀರಂತ ಹೇಳಿದ್ದಾರೆ. ಅದು ನಮ್ಗೆ ಗೊತ್ತಿಲ್ಲ ಏನೂನು. ಇವಾಗ ಏನ್ ಹೇಳ್ತಾರೋ ಅವ್ರು ಬಂದ್ರೆ ಏನ್ ಮಾತಾಡ್ತಾರೋ ಗೊತ್ತಿಲ್ಲ. ಬರ್ತಾರಂತ 2 ಗಂಟೆಗೆ. ಅವ್ರು ಹೇಳಿದ್ರೆ ನಮ್ಗೆ ಭರೋಸಾ ಐತೆ. ತುಂಬಾನೇ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ 1 ರೂಪಾಯಿ ಮನೆ ಕೆಲಸ ಮಾಡಿ ಸಾಲ ಮಾಡಿ 1 ರೂಪಾಯಿ ಬಡ್ಡಿ ತಗೊಬಂದು ಕಟ್ಟಿರೋದು ಮನೆ. ಯಾರು ದುಡ್ಡಿರೋರು ಚೆನ್ನಾಗಿ ಅವ್ರು ಬಂದಿಲ್ಲಿ ಕಟ್ಕೊಂಡಿರಕ್ ಆಗುತ್ತಾ? ಇಲ್ಲ. ಮೊನ್ನೆ ಡೆಲಿವರಿ ಆಗಿದೆ, ಬಾಣಂತಿ ಎಲ್ಲಿರ್ಬೇಕು, ಇನ್ನೊಂದು ಹುಡುಗಿ ಪ್ರೆಗ್ನೆಂಟ್, ಯಾವಾಗ ಡೆಲಿವರಿ ಆಗುತ್ತೆ ಗೊತ್ತಿಲ್ಲ. ಅಂತವರೆಲ್ಲ ಬಂದು ಚಳಿ ಗಾಳಿ ಮಗುನಿಕೊಂಡು ಹೆಂಗಿರ್ತಾರೆ? ಇರಕ್ಕಾಗುತ್ತಪ್ಪ. ಪಾಪ ಪೀರಿಯಡ್ಸ್ ಆಗಿದೆ, ಆ ಮಗು ಪ್ಯಾಡ್ ಚೇಂಜ್ ಮಾಡಕ್ ಜಾಗ ಇಲ್ಲ, ಟಾಯ್ಲೆಟ್ಗೆ ಎಲ್ಲೋಗ್ತಾರೆ, ಏನ್ ಮಾಡ್ತಾರೆ? ಯೋಚನೆ ಮಾಡ್ಬೇಕಲ್ಲ. ಅದೆಲ್ಲ ಅಕ್ರಮವಾಗಿ ಕಟ್ಕೊಳಕ್ ಆಗಲ್ಲ. ಎಲ್ಲಾರು ಗೊತ್ತಿರೋದೇ ಕಟ್ಕೊಂಡಿರೋದು. ಅಕ್ರಮವಾಗಿ ಹೆಂಗ್ ಕಟ್ಕೊಂತಾರ ಅಂತ ಹೇಳ್ತಾರೆ. ಪಯಾಗ ನೋಡಿಲ್ವಾ? ಮಣ್ಣಕ್ಕೂ ಗೊತ್ತಿರುತ್ತೆ. ಎಲ್ಲಾರು ಗೊತ್ತಿದ್ದೀರ ಅಂತ ಯಾರು ಮಾಡಕ್ಕಾಗಲ್ಲ, ಗೊತ್ತಿದ್ದೇ ಮಾಡಿರಲ್ಲ. ಚಿಕ್ಕ ಮಕ್ಕಳು ವಯಸ್ಸಾಗಿರೋರೆಲ್ಲಾರು ಚಳಿ ಗಾಳಿಯಲ್ಲಿ ಧೂಳಲ್ಲಿ ಎಲ್ಲಾರು ಮನಿಕೊಂಡಿದೀವಿ. ನಾವು ಇವತ್ತಿಂದ 10 ದಿವಸ ಆಯ್ತು.
ಈ ಜಾಗ ಕದ್ಲಿ ಎಲ್ಲೂ ಹೋಗಿಲ್ಲ. ನಮಗೇನು ಇಲ್ಲಿ ಸೌಲಭ್ಯ ಇಲ್ಲ. ಊಟ ಬಂದ್ರೆ ಸಾಕ, ಇಲ್ಲ ಬೇರೆ ಏನೋ ವ್ಯವಸ್ಥೆ ಮಾಡ್ರಿ. ನಾವು ಮಕ್ಕಳು ಮರಿ ಎಲ್ಲ ಐತೆ, ಎಲ್ಲ ಕೂಲಿ ಕೆಲ್ಸಕ್ಕೂ ಹೋಗೋರು. ಇವಾಗ ಅಷ್ಟು ಇದಿಲ್ಲ ಅಂದ್ರೆ ಇಲ್ಲಿ ಮನೆ ಕಟ್ಟಕ್ ಆಗುತ್ತಾ? ಆಗಲ್ಲ. ಆಧಾರ್ ಕಾರ್ಡ್ ಕೊಟ್ಟವ್ರೆ, ಐಡೆಂಟ್ ಕಾರ್ಡ್ ಕೊಟ್ಟವ್ರೆ, ರೇಷನ್ ಕಾರ್ಡ್ ಕೊಟ್ಟವ್ರೆ. ಇಷ್ಟು ಕೊಟ್ಟು ನಾವು ಎಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಮಕ್ಕಳು ಮರಿನ ಗೌರ್ಮೆಂಟ್ ಅಲ್ಲಿ ಓದಿಸ್ಕೊಂಡು ಹಂಗ ಹಿಂಗೆ ಮಾಡ್ಕೊಂಡು ಇದ್ವಿ. ಅದ್ರಲ್ಲಿ ಬಂದು ಎಲ್ಲ ಕಟ್ಟಿ ಪಾಯ ಹಾಕ್ಸಿ ಎಲ್ಲ ಮಾದ್ಮೇಲೆ ಎಲ್ಲ ಹೊಡೆದಾಕ್ಬಿಟ್ರೆ ನಾವ್ ಹೆಂಗೆ ಎಲ್ಲಿ ಹೋಗೋದು? ಯಾರನ್ನ ಕೇಳೋದು? ಓಟ್ ಬೇಕಾಗಲ್ಲ. ಒತ್ತುವರಿ ತೆರವು ಸ್ಥಳಕ್ಕೆ ಮಾನವ ಹಕ್ಕುಗಳ ಆಯೋಗ ಭೇಟಿಯನ್ನ ಕೊಟ್ಟಿದೆ. ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿರುವ ಶ್ಯಾಮ್ ಭಟ್ ಆ ಸ್ಥಳಕ್ಕೆ ಖುದ್ದು ಭೇಟಿ ಕೊಟ್ಟಿದ್ದಾರೆ. ಸಂತ್ರಸ್ತರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಶ್ಯಾಮ್ ಭಟ್ ಅವರು. ತೆರವಿಗೆ ಸಂಬಂಧಪಟ್ಟ ಹಾಗೆ ಜಿಬಿಎ ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಿದೆ. ತಾತ್ಕಾಲಿಕ ಸೂರನ್ನ ಕಲ್ಪಿಸಿಕೊಡದೆ ಇವರು ಡೆಮಾಲಿಷನ್ ಮಾಡಿದ್ದಾರೆ ಅನ್ನುವಂತಹ ದೂರು ಕೂಡ ದಾಖಲಾಗಿದೆ. ಸೊ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರುವ ಹಾಗೆ ಕಾಣಿಸ್ತಾ ಇದೆ. ತನಿಖಾ ವರದಿ ಬಂದ ಬಳಿಕ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿರುವ ಶ್ಯಾಮ್ ಭಟ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಿಬಿಎಗೆ ನೋಟಿಸ್ ಅನ್ನ ಕೊಟ್ಟಿದ್ದು 7 ದಿನಗಳ ಒಳಗೆ ಅವರು ಉತ್ತರವನ್ನ ಕೊಡಬೇಕು. ಜಿಲ್ಲಾಧಿಕಾರಿಗಳಿಗೂ ಕೂಡ ವರದಿಯನ್ನ ಕೊಡೋದಕ್ಕೆ ನೋಟಿಸ್ ಅನ್ನ ನೀಡಲಾಗಿದೆ. ಈಗಾಗಲೇ ಗಂಜಿ ಕೇಂದ್ರ ಇದ್ರೂ ಕೂಡ ದೂರದ ಸ್ಥಳದಲ್ಲಿ ಮಾಡಲಾಗಿದೆ. ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಒದಗಿಸುವ ಬಗ್ಗೆ ನಾವು ಸೂಚನೆಯನ್ನ ಕೊಡ್ತೇವೆ ಅಂತ ಹೇಳಿ ಶ್ಯಾಮ್ ಭಟ್ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂತ್ರಸ್ತರ ಸಂಕಷ್ಟವನ್ನ ಆಲಿಸ್ತಾ ಇದ್ದಾರೆ. ಖುದ್ದಾಗಿ ಭೇಟಿ ಕೊಟ್ಟು ಅಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ದಾಖಲಾತಿಗಳನ್ನು ಅವರಿಗೆ ನೀಡಬೇಕು. ಅವರು ಎಂಕ್ವೈರಿ ಸಂದರ್ಭದಲ್ಲಿ ನಾವು ಆ ದಾಖಲಾತಿಗಳನ್ನು ನೀಡಿಕೊಂಡು ಮತ್ತು ಇಲ್ಲಿಗೆ ಸರ್ಕಾರದ ಜಾಗ ಆಗಿದ್ರೆ ಅದಕ್ಕೆ ಏನ್ ಮಾಡಿದ್ದಾರೆ ಎಂಬ ರೆಕಾರ್ಡ್ಗಳನ್ನು ನೋಡಿಕೊಂಡು ನಾವು ಕೂಡಲೇ ಸರ್ಕಾರಕ್ಕೆ ಇದರ ಬಗ್ಗೆ ಶಿಫಾರಸನ್ನು ಮಾಡ್ತೇವೆ. ಮೀನ್ವೈಲ್ ಇಲ್ಲಿ ಒಂದು ಈಗ ಕಂಡು ಬಂದದ್ದು ಅಂತ ಹೇಳಿದ್ರೆ ಇವರಿಗೆ ತಾತ್ಕಾಲಿಕ ವ್ಯವಸ್ಥೆಯನ್ನು ಏನು ಮಾಡಲಿಲ್ಲ ಅಂತ ಹೇಳುವುದನ್ನು ಇವರು ಹೇಳ್ತಾ ಇದ್ದಾರೆ. ಈಗಿನ ಅವರ ಮೇಲ್ನೋಟಕ್ಕೆ ಅವರು ಹೇಳುವ ಪ್ರಕಾರ ಮಾನವ ಹಕ್ಕುಗಳ ಉಲ್ಲಂಘನೆ ಆದ ಹಾಗೆ ಕಾಣ್ತಾ ಇದೆ. ಆದರೆ ಡಾಕ್ಯುಮೆಂಟ್ಸ್ ನಾವು ಪರಿಶೀಲಿಸದೆ ಯಾವುದನ್ನು ಹೇಳುವಾಗಿಲ್ಲ. ಸರ್ಕಾರದ ಜಾಗೆಯಾಗಿದ್ದು ಸರ್ಕಾರದವರು ನೋಟಿಸ್ ಕೊಟ್ಟು ಕಾನೂನು ಪ್ರಕಾರ ಅವರು ಏನು ಕ್ರಮ ತಗೊಂಡಿದ್ದಾರೆ ಅಂತ ಹೇಳುವುದನ್ನು ಕೂಡ ಅವರ ರಿಪೋರ್ಟ್ ಅನ್ನು ನಾವು ಪಡ್ಕೊಂಡು ನಾವು ಏನಾದರೂ ತೀರ್ಮಾನ ತಗೊಂಡು ಶಿಫಾರಸು ಮಾಡಬೇಕಾಗ್ತದೆ. ಶೆಲ್ಟರ್ ಏನು ಕೊಡಬಹುದು, ಎಲ್ಲಿ ಕೊಡಬಹುದು ಅಂದ್ರೆ ಎಲ್ಲಿ ಕೊಡಬಹುದು ಅಂತ ಹೇಳುದು ಅವರು ತೀರ್ಮಾನ ಮಾಡುದು. ತಾತ್ಕಾಲಿಕವಾಗಿ ಒಂದು ಶೆಲ್ಟರ್ ಕೊಡುವ ಬಗ್ಗೆ ಮತ್ತು ಗಂಜಿ ಕೇಂದ್ರದ ಬಗ್ಗೆ ನಾವು ಶಿಫಾರಸನ್ನು ಮಾಡಬಹುದು. ಕೋಗಿಲು ಲೇಔಟ್ ಇದರಲ್ಲಿ ಅರೌಂಡ್ ಕ್ಲೋಸ್ ಟು 167 ಹೌಸಸ್ ಅಂತ ಡೆಮಾಲಿಷ್ ಮಾಡಿದ್ದಾರೆ ಅಂತ ನಮಗೆ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಲ್ಲಿ ಕಂಪ್ಲೇಂಟ್ ಬಂದಿದೆ. ಆ ಕಂಪ್ಲೇಂಟ್ ಪ್ರಕಾರ ನಾವು ಈಗ ಬಂದು ಎನ್ಕ್ವೈರಿ ಮಾಡ್ತಾ ಇದ್ದೇವೆ. ಕಂಪ್ಲೇಂಟ್ ಅಲ್ಲಿ ಅವರು ಸರಿಯಾಗಿ ನೋಟಿಸ್ ಕೊಟ್ಟಿಲ್ಲ, ಮತ್ತೆ ಸುಮಾರು ಜನಗೆ ಈಗ ಮನೆ ಇಲ್ಲ ಇಡ್ಲಿಕ್ಕೆ. ಸೊ ಇವರದ್ದು ಹ್ಯೂಮನ್ ರೈಟ್ಸ್ ಅಬ್ಯೂಸ್ ಆಗಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಅದಕ್ಕೆ ಎನ್ಕ್ವೈರಿ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಕಂಪ್ಲೇಂಟ್ ಎನ್ಕ್ವೈರಿ ಆದ್ಮೇಲೆ ಏನ್ ರಿಪೋರ್ಟ್ ಮಾಡ್ಲಿಕ್ಕೆ ಆಗುತ್ತೆ ನಾವು ರಿಪೋರ್ಟ್ ಕೊಡ್ತೀವಿ. ಅದ್ರ ಬಗ್ಗೆ ನನಗೆ ಈಗಲೇ ಏನು ಕ್ಲಿಯರ್ ಆಗಿ ನಾನು ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ನಾವು ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ದೇವೆ ಅಷ್ಟೇ. ಸುಮಾರು ತರ ಕಂಪ್ಲೇಂಟ್ ಬರ್ತಾ ಇದೆ. ಆ ಕಂಪ್ಲೇಂಟ್ಗಳು ನಾವು ಎನ್ಕ್ವೈರಿ ಮಾಡಿ ನಂತರ ಫೈನಲ್ ಕಂಪ್ಲೇಂಟ್. ದೂರಿನಲ್ಲಿ ಐ ಥಿಂಕ್ ದೇ ಹ್ಯಾವ್ ಗಿವನ್ ನೋಟಿಸ್. ದ ಶೆಲ್ಟರ್ ಹ್ಯಾಸ್ ಬಿನ್ ಡೆಮಾಲಿಶ್ಡ್. ಮತ್ತೆ ದಿಸ್ ಅವರಿಗೆ ಸರಿಯಾಗಿ ನೋಟಿಸ್ ಕೊಟ್ಟಿಲ್ಲ, ನೋಟಿಸ್ ಕೊಡದೇನೆ ಡೆಮಾಲಿಷ್ ಮಾಡಿದ್ದಾರೆ ಅಂತ ಅಷ್ಟೇ. ದಿಸ್ ಇಸ್ ದ ಹ್ಯೂಮನ್ ರೈಟ್ಸ್. ಕೋಗಿಲು ಕ್ರಾಸ್ ಬಳಿ ಒತ್ತುವರಿ ತೆರವುಗೆ ಸಂಬಂಧಪಟ್ಟ ಹಾಗೆ ಸಚಿವ ಎಚ್.ಸಿ. ಮಹದೇವಪ್ಪ ಹಾಗೆಯೇ ಬೈರತಿ ಸುರೇಶ್ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಮಳೆಯೋದಿಲ್ಲ. ಮೂಲತಃ ಅದು ಕಸ ವಿಲೇವಾರಿಗೆ ಸೀಮಿತವಾದಂಥ ಜಾಗ. ಆ ಜಾಗದಲ್ಲಿ ಕೆಲವು ಜನರು ಶೆಡ್ ಹಾಕೊಂಡ್ಬಿಟ್ಟಿದ್ರು. ಅನ್ಆಥರೈಸ್ಡ್ ಆಕ್ಯುಪೇಷನ್ ಮಾಡ್ಕೊಂಡಿದ್ದಾರಲ್ಲ, ಬಡವರೇ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇದ್ದಾರೆ. ಅವ್ರನ್ನ ಒಕ್ಕಲೆಬ್ಬಿಸಿದ್ರು ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಆ ಜಾಗವೇ ಅತಿಕ್ರಮಣ ಪ್ರದೇಶ. ಅದು ರಿಸರ್ವ್ಡ್ ಫಾರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಡಿಸ್ಪೋಸಲ್. ಸೊ ಹೀಗಾಗಿ ಅದು ಕಾಂಗ್ರೆಸ್ ಸರ್ಕಾರ ಅವರು ಒಕ್ಕಲು ಎಬ್ಬಿಸಿಲ್ಲ, ಹೊರಗಡೆ ಬಂದು ಪ್ರಭಾವ ಬೀರಿ ಮಣಿಯೋದೂ ಇಲ್ಲ. ಆ ಜನರಿಗೆ ಬಡವರಿದ್ದಾರೆ, ಪುನರ್ವಸತಿ ಕಲಿಸಬೇಕು, ನಮ್ಮ ಕರ್ತವ್ಯ ಅದು. ಸಿಎಂ, ಸೂಪರ್ ಸಿಎಂ, ಅನ್ಕಾನ್ಸ್ಟಿಟ್ಯೂಟ್ ಅಥಾರಿಟಿ ಈ ಥರ ಇದು ಸರ್ಕಾರದ ಮಟ್ಟದಲ್ಲಿ ಇರೋದೇ ಇಲ್ಲ. ಸುಮ್ಮನೆ ಈ ಜನ ಅನ್ಕೋತಾರೆ ಅವ್ರಿಗೆ. ಅದರಿಂದ ಅವರು ಮಾತಾಡೋದು ತಪ್ಪು ಅಂತ ಹೇಳೋದು ಸರಿಯಲ್ಲ. ಕೇರಳ ಸಿಎಂ ಮಾತಾಡಿದ್ದನ್ನ ವಿರೋಧಿಸ್ತೀರಾ? ವೇಣುಗೋಪಾಲ್ ಪ್ರಶ್ನೆ ಮಾಡಿದ್ದನ್ನ ಸಮರ್ಥನೆ ಮಾಡ್ಕೊತೀರಾ? ಹೇಗೆ? ಅದು ನಾವು ವಿರೋಧ ಮಾಡಲಿಲ್ವಲ್ಲ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ. ಅದು ರಾಜಕೀಯ ಮಾಡೋದು ಸರಿ ಇಲ್ಲ. ಅವರು ಏನು ಮುಖ್ಯಮಂತ್ರಿಗಳಲ್ವಾ? ಈ ತರ ನಿಮ್ಮ ಅತಿಕ್ರಮಣ ಜಾಗದಲ್ಲಿ ಹೋಗಿದ್ರೆ ನಾನು ತಿಳಿದು ಬಂತು.
ಆ ಜನರು ಬಡವರಿದ್ದಾರೆ, ನೀವು ಪುನರ್ವಸತಿ ಕಲಿಸಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳೇ ಮಾತಾಡಿದ್ರು. ದಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಚೀಫ್ ಮಿನಿಸ್ಟರ್ ಫ್ರಮ್ ದಿ ನೈಬರಿಂಗ್ ಸ್ಟೇಟ್. ನಾವು ಫೆಡರಲ್ ಸ್ಟ್ರಕ್ಚರ್ ಇದೀವಲ್ವಾ. ನೋಡ್ರಿ, ಕೇರಳ ಸರ್ಕಾರದವ್ರಿಗೆ ಅವ್ರಿಗೇನೆ ಹಾಸು ಹೊತ್ಕೊಂಡಷ್ಟು ಸಮಸ್ಯೆಗಳಿದೆ. ಕೇರಳ ಸರ್ಕಾರಕ್ಕೂ ನಮ್ಗೇನ್ರಿ ಸಂಬಂಧ? ಒತ್ತುವರಿಯನ್ನು ತೆರವು ಮಾಡಿದ್ದಾರೆ ತಕ್ಷಣಕ್ಕೆ, ಆದರೆ ಅವ್ರಿಗೆ ತಾತ್ಕಾಲಿಕವಾಗಿ ಬೇರೆ ವ್ಯವಸ್ಥೆಯನ್ನು ಮಾಡ್ತೀವಿ, ಅದನ್ನೇ ನಾವು ಮಾಡ್ತಾಯಿದ್ವಿ. ಕೆ ಸಿ ವೇಣುಗೋಪಾಲ್ ಅವರು ಅದನ್ನೇ ಹೇಳಿರೋದ್ರಿ, ಅವ್ರ ಸಮಸ್ಯೆ ಆಗಿದೆ ನೋಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಕೆ ಸಿ ವೇಣುಗೋಪಾಲ್ ಅವರು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ, ಅವರು ಮುಖ್ಯಮಂತ್ರಿ ರಾಜಕೀಯ ಮಾಡಿರೋದಿನ್ನ ಕೇರಳವರು, ಆ ಪಕ್ಷ ಈ ಪಕ್ಷ ಅಂತ. ಕೆ ಸಿ ವೇಣುಗೋಪಾಲ್ ಅವರು ಪಕ್ಷಾತೀತವಾಗಿ ಯಾರಿಗೆ ಸಮಸ್ಯೆ ಆಗಿದೆ ಅವರಿಗೆ ಸಹಾಯ ಮಾಡಿ ಅಂತ ವೇಣುಗೋಪಾಲ್ ಅವರು ಹೇಳಿರೋದು. ಕೆ ಸಿ ವೇಣುಗೋಪಾಲು ನಮ್ಮ ದೇಶದ ಪ್ರಧಾನ ಕಾರ್ಯದರ್ಶಿ ರೀ, ಕಿವಿ ಮಾತು ಹೇಳೋಕ್ಕೆ ಅವ್ರಿಗೇನು ಇದಿಲ್ವ? ಈಸ್ ಆಲ್ಸೋನ MP, ಅವರು ಲೋಕಸಭಾ ಸದಸ್ಯರಿದ್ದಾರೆ ಈ ದೇಶದಲ್ಲಿ. ಹಂಗಾದ್ರೆ ಡೆಲ್ಲಿಯಿಂದ ಬಂದಿಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಲ್ಲ BJP ಅವ್ರಿಗೆ, ಅವರೆಲ್ಲ ಸೂಪರ್ CMಗಳು. ಹಂಗಾದ್ರೆ ಡೆಲ್ಲಿಯಿಂದ ಬಂದು ಅವ್ರದ್ದು ಹೈಕಮಾಂಡ್ ಬಂದು ಅದು ಕೆಲಸ ಮಾಡಿ ಇದು ಮಾಡಿ ಅಂತ ಹೇಳಿ ಒಂದೊಂದು ತಿಂಗಳಿಗೆ 2 ತಿಂಗಳಿಗೆ BJP ಆತ್ಮಾವಲೋಕನ ಅಂತ ಇನ್ನೊಂದು ಲೋಕನ ಅಂತ ಅದು ಎಂಥದ್ದು ಮಾಡ್ತಾ ಇರ್ತಾರೆ. ಅವರೆಲ್ಲ BJP ಅವ್ರು ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರಲ್ಲ ಹೈಕಮಾಂಡು. ಹಂಗಾರೆ ಅವರಿಂದ ಮೇಲೆ ಇಳಿ ಬಂದವರಾ? ಹಂಗಾರೆ ಅವರೆಲ್ಲ ಸೂಪರ್ ಪವರ್ ಅವ್ರದ್ದು. ಒಳ್ಳೆ ಮಾತು ಹೇಳಿದ್ದಾರೆ, ಅದನ್ನು ಸ್ವಾಗತ ಮಾಡಬೇಕು. ರಾಜಕೀಯಕ್ಕೋಸ್ಕರ ಮಾತಾಡಬಾರ್ದು ಯಾರೂ. ಕೋಗಿಲು ಲೇಔಟ್ ಜನರ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಾಡಿದ್ದಾರೆ. ಕರ್ನಾಟಕ ಸರ್ಕಾರವನ್ನ ಯಾರು ರೂಲ್ ಮಾಡ್ತಿದ್ದಾರೆ? KC ವೇಣುಗೋಪಾಲ್ ರೂಲ್ ಮಾಡ್ತಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಗೆ ರವಿಕುಮಾರ್ ಚಲವಾದಿ ಕೂಡ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಸರ್ಕಾರ ಯಾರು ರೂಲ್ ಮಾಡ್ತಾ ಇದ್ದಾರೆ? ಆ ಕೇರಳದ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ, ಯಾರು? ವೇಣುಗೋಪಾಲ್. ಬೆಂಗಳೂರಿನ ನಾರ್ತ್ ಇಲ್ಲಿ ಕಸ ವಿಲೇವಾರಿ ಮಾಡೋಕ್ಕೆ ಒಂದು 5 ಎಕರೆ ಜಮೀನು ಅಲಾಟ್ ಆಗಿದೆ. ಏಕಾಏಕಿ ಅಲ್ಲಿ ಈ ಮುಸ್ಲಿಮರು ಬಂದು ಅಲ್ಲಿ ಶೆಡ್ಗಳು ಹಾಕೊಂಬಿಟ್ಟಿದ್ದಾರೆ. ಕಸ ವಿಲೇವಾರಿಗೆ ಇಟ್ಟಿದ್ದು, ಬೆಂಗಳೂರಿನ ಕಸ ವಿಲೇವಾರಿಗೆ ಹಣ ಕೊಟ್ಟು ಸರ್ಕಾರ ಅಲಾಟ್ ಮಾಡಿರೋದು ಕಾರ್ಪೊರೇಷನ್ಗೆ. ಅದನ್ನು ಕಾರ್ಪೊರೇಷನ್ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಕೇರಳದ ಮುಖ್ಯಮಂತ್ರಿ ಪಿನರಾಯಿ ಟ್ವೀಟ್ ಮಾಡ್ತಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ ಮುಸ್ಲಿಮರಿಗೆ. ಅಲ್ಲಿ ಸಾಯಂಕಾಲ ಟ್ವೀಟ್ ಮಾಡ್ತಾರೆ ವೇಣುಗೋಪಾಲ್, ಜನರಲ್ ಸೆಕ್ರೆಟರಿ ಆಫ್ AICC. ಟ್ವೀಟ್ ಮಾಡಿದ ತಕ್ಷಣ ಏನ್ ಹೇಳ್ತಾರೆ? ಇಲ್ಲ, ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಟ್ವೀಟ್ಗೆ ನಿಮ್ಮ AICC ಇಂದ ಜನರಲ್ ಸೆಕ್ರೆಟರಿ ಒಂದು ಟ್ವೀಟ್ ಮಾಡಿದ್ದಕ್ಕೆ ಕೇರಳದವ್ರಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಕರ್ನಾಟಕದವ್ರು ನಿಮಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಹಗಲು ರಾತ್ರಿ ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯದವರು. ಅವ್ರಿಗೆ ಕಣ್ಣಿಗೆ ಕಾಣಲ್ಲ ನಿಮಗೆ. ಒಂದು ವೇಣುಗೋಪಾಲ್ ಟ್ವೀಟ್ಗೆ ಅವ್ರಿಗೆ 180, 200 ಮನೆ ಕಟ್ಕೊಡ್ತೀರಾ ಅಂತಾದ್ರೆ, ಉತ್ತರ ಕರ್ನಾಟಕದಲ್ಲಿ ಮನೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ? ಕಟ್ಕೊಟ್ರಾ? ಇದ ನಿಮ್ಮ ಧೋರಣೆ, ಇದ ನಿಮ್ಮ ಪಾಲಿಸಿ? ನಿಮಗೆ ಎಲ್ಲವನ್ನು ಕೂಡ AICC ಹೇಳ್ಬೇಕಾ? ವೇಣುಗೋಪಾಲ್ ಹೇಳ್ಬೇಕಾ? ಅದಕ್ಕೆ ಬೇರೆ ತಿರುವು ಸಿಕ್ಕಿದೆ. ಕೇರಳದ ಮುಖ್ಯಮಂತ್ರಿಗಳು ಬುಲ್ಡೋಸರ್ ಸಂಸ್ಕೃತಿ ಕರ್ನಾಟಕದಲ್ಲೂ ಬಂದಿದೆ, ಕಾಂಗ್ರೆಸ್ ಮಾಡಿದೆ ಅಂತ ಹೇಳಿದ್ರು. ತಕ್ಷಣ ಅದಕ್ಕೆ ಬೇರೆ ರೀತಿಯ ತಿರುವನ್ನ ಪಡೆದ ಮೇಲೆ ಕೃಷ್ಣ ಬೈರೇಗೌಡರು ತಟಸ್ಥವಾಗಿ ಬಿಟ್ರು. ಯಾಕೆ ಹೇಳಬೇಕಾಗಿತ್ತಲ್ಲ ಅವರು, ನಾನು ಮಾಡಿರೋದು ಸರಿ ಇದೆ ಹೇಳಲಿಕ್ಕೆ ಅವರಿಗೆ ತಾಕತ್ತಿಲ್ಲ. ಮುಖ್ಯಮಂತ್ರಿಗಳೇ ಪರ್ಮಿಷನ್ ಕೊಟ್ಟಿದ್ರು, ಈಗ ಅವರು ಹಿಂದೇಟ್ ಆಗ್ತಾ ಇದ್ದಾರೆ. ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ್ರು, ನಾನು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮಾಡಿದ್ದೇನೆ, ಅವರಿಗೆಲ್ಲ ಪುನರ್ವಸತಿ ಕಲ್ಪಿಸ್ತಾರೆ ಅಂತ. ಕೇರಳದವರಿಗೆ ಇಲ್ಲೇನ್ ಕೆಲಸ? ಯಾರಾದ್ರೂ ಕೇರಳದ ಜನ ಬಂದು ಅಲ್ಲಿ ಗುಡಿಸಲಾಕಿದ್ರ? ಕರ್ನಾಟಕದಲ್ಲಿ ಬಂದು ಎಲ್ಲಾದ್ರೂ ಒಂದು ಗುಡಿಸಲಾಕಿದ್ದಾರೆ ಅಂತ ಇವತ್ತುವರೆಗೂ ನಾನು ಕೇಳಿಲ್ಲ. ಆದ್ರೆ ಇಲ್ಲಿ ನಡೀತಾ ಇರತಕ್ಕಂತ ರಾಜಕೀಯ ಏನು? ಪಿಣರಾಯಿ ವಿಜಯನ್ ಅವರಿಗೂ ಇಲ್ಲಿಗೆ ಸಂಬಂಧ ಏನು? ಕಾಂಗ್ರೆಸ್ ಸರ್ಕಾರ ವೀಕೆಸ್ಟ್ ಗವರ್ಮೆಂಟ್ ನಿಮ್ಮ ಮೇಲೆ ದರ್ಪ ಮಾಡ್ತಿದ್ದಾರೆ. ಈ ಕಡೆಯಿಂದ ಹೊರ ರಾಜ್ಯದವರು ಕೂಡ ನಿಮ್ಮ ಮೇಲೆ ದರ್ಪ ಮಾಡ್ತಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಈಗಾಗಲೇ ಇದು ರಾಜಕೀಯ ಸ್ವರೂಪವನ್ನು ಪಡ್ಕೊಂಡು ಬೇರೆ ಬೇರೆ ರೀತಿಯಾದಂತಹ ಆಂಗಲ್ಗಳನ್ನು ಪಡ್ಕೊಳ್ತಾ ಇರುವ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯಾಗಿ ಈಗ ಬೇರೆ ಬೇರೆ ಆಯೋಗದವರು ಬಂದು ಭೇಟಿ ಕೊಟ್ಟು ಅಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ? ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಇಲ್ಲಿನ ವಸ್ತುಸ್ಥಿತಿಯನ್ನು ಪರಿಶೀಲಿಸಿದ ನಂತರ ಏನು ಹೇಳ್ತಾ ಇದ್ದಾರೆ?
ನವಿತಾ ಜೈನ್ ಯಲಹಂಕದಲ್ಲಿ ಡಿಸೆಂಬರ್ 20ನೇ ತಾರೀಕು ಇಲ್ಲಿ ಅನಧಿಕೃತವಾಗಿ ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಡೆಮೊಲಿಷನ್ ಮಾಡಲಾಗುತ್ತೆ, ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲಾಗುತ್ತೆ. ನಾನೀಗ ಅದೇ ಜಾಗದಲ್ಲಿದ್ದೀನಿ. ಬೆಳಗ್ಗೆಯಿಂದ ಬೇರೆ ಬೇರೆ ರೀತಿಯಾದಂತಹ ಅಧಿಕಾರಿಗಳೆಲ್ಲರೂ ಕೂಡ ಭೇಟಿ ನೀಡಿ ಹೋಗಿದ್ದಾರೆ. ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್ ಅವರು ಕೂಡ ಭೇಟಿ ನೀಡಿ ಜನರ ಬಳಿ ಅವರಿಗಾದಂತಹ ಸಮಸ್ಯೆ ಮತ್ತೆ ಆ ಡೆಮೊಲಿಷನ್ ಆದಂತಹ ದಿನ ಅಂದ್ರೆ ಒತ್ತುವರಿ ತೆರವು ಆಯ್ತಲ್ಲ ಆ ದಿವಸ ಏನೇನಾಯ್ತು ಅಂದ್ರೆ ಅವ್ರು ನಿಮಗೆ ನೋಟಿಸ್ ಕೊಟ್ಟಿದ್ರ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನರ ಜೊತೆ ಅವರು ಮಾತನಾಡಿದಂತಹ ದೃಶ್ಯಾವಳಿ ಕೂಡ ಕಂಡು ಬಂತು. ಅದಕ್ಕೂ ಮುಂಚೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಒಂದಷ್ಟು ಏನ್ NGO ಅವರು ಸರ್ವೆ ಮಾಡಿದ್ರು ಆ ಸರ್ವೆ ಪ್ರಕಾರ ಮನೆಗಳೆಲ್ಲ ಅಂದ್ರೆ ಎಷ್ಟು ಮನೆಗಳ ಡೆಮೊಲಿಷನ್ ಆಗಿದೆ ಅದೆಲ್ಲವುದರ ನಂಬರ್ ಗಳನ್ನ ತಗೊಂಡು ಹೋದ್ರು. ಅದಾದ್ಮೇಲೆ ಮಾನವ ಹಕ್ಕು ಆಯೋಗದ DYSP ಕೂಡ ಭೇಟಿ ನೀಡುತ್ತಾರೆ. ಅದಾದ್ಮೇಲೆ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಆಗಿರುವಂತಹ ಶ್ಯಾಮ್ ಭಟ್ ಅವರು ಕೂಡ ಭೇಟಿ ನೀಡಿದ್ರು. ಅವ್ರು ಹೇಳಿರೋದು ಏನಪ್ಪಾ ಅಂತ ಹೇಳಿದ್ರೆ ಮಾನವ ಹಕ್ಕು ಆಯೋಗದಲ್ಲಿ ಒಂದು ತನಿಖಾ ವಿಭಾಗ ಇದೆ, ಸೊ ಅದರಲ್ಲಿ ತನಿಖೆ ಆಗ್ತಾ ಇದೆ. ಈ ಸಂಬಂಧಪಟ್ಟ ಹಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಿಬಿಯ ಅಧಿಕಾರಿಗಳ ವಿರುದ್ಧ ಈಗಾಗಲೇ ದೂರನ್ನ ದಾಖಲು ಮಾಡಲಾಗಿದೆ. ತಾತ್ಕಾಲಿಕವಾಗಿ ಸೂರನ್ನ ಕಲ್ಪಿಸಿಕೊಡದೆ ಡೆಮೊಲಿಷನ್ ಮಾಡಿದ್ದಾರೆ ಅಂತ ಹೇಳಿದ್ರು. ಅಂದ್ರೆ ನಿನ್ನೆ ಬಂದಂತಹ ಜಮೀರ್ ಅಹಮದ್ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಸುತ್ತ 5 ಚೌಲ್ಟ್ರಿಯಲ್ಲಿ ನಾವು ಗಂಜಿ ಕೇಂದ್ರವನ್ನ ಮಾಡಿದ್ದೇವೆ ಅಂತೆಲ್ಲ ಹೇಳಿದ್ರು. ಬಟ್ ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂತದ್ದು ನಮಗೆ ಯಾವುದೇ ರೀತಿಯಾದಂತಹ ಗಂಜಿ ಕೇಂದ್ರ ವ್ಯವಸ್ಥೆ ಕೂಡ ಇಲ್ಲ, ಇಲ್ಲೇ ನಾವು ಅಡಿಗೆ ಮಾಡ್ಕೊಂಡು ತಿನ್ಬೇಕಾದಂತಹ ಪರಿಸ್ಥಿತಿ ಇದೆ ಅಂತ ಇಲ್ಲಿನ ನಿವಾಸಿಗಳು ಹೇಳಿದ್ರು. ಸೊ ಶ್ಯಾಮ್ ಭಟ್ರು ಕೂಡ ಅದನ್ನೇ ಹೇಳಿರುವಂತದ್ದು, ತಾತ್ಕಾಲಿಕ ಸೂರನ್ನ ಕಲ್ಪಿಸಿ ಕೊಡದೆ ಡೆಮೊಲಿಷನ್ ಅನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈ ಸಂಬಂಧಪಟ್ಟ ಹಾಗೆ ತನಿಖಾ ವರದಿ ಬಂದ ಮೇಲೆ ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನು ಕೊಡ್ತೀವಿ. ತನಿಖಾ ವರದಿಯನ್ನ ಈಗ ಜಿಬಿ ಅಧಿಕಾರಿಗಳಿಗೂ 7 ದಿನದ ಒಳಗಡೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಡಿಸಿಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೆಮೊಲಿಷನ್ ದಿನ ಏನಾಯ್ತು, ಡೆಮೊಲಿಷನ್ ಹೇಗಾಯ್ತು, ಅವರಿಗೆ ಪ್ರಯರ್ ಆಗಿ ನೋಟಿಸ್ ಕೊಟ್ಟಿದ್ದಾರಾ ಇಲ್ವಾ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಕೊಡೋದಕ್ಕೆ ಜಿಬಿಯ ಅಧಿಕಾರಿಗಳಿಗೂ ಕೂಡ ಮಾನವ ಹಕ್ಕು ಆಯೋಗ ಕೇಳಿರುವಂತದ್ದು. ಜೊತೆಗೆ ನೀವೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಈ ಕೋಗಿಲೆ ಲೇಔಟ್ ನ 2 ಸೈಡ್ ಅಂದ್ರೆ ಒಂದು ಇಲ್ಲಿರುವಂತಹ ಫಕೀರಿ ಲೇಔಟ್ ಅಂತ ಏನೋ ಕರೀತಾರೆ, ಈ ಭಾಗದಲ್ಲಿರೋ ಜನ ಅವರೇ ರೆಡಿ ಮಾಡ್ಕೊಂಡಿರುವಂತಹ ನೇಮ್ ಅದು. ಇದು ಒಟ್ಟಾರೆಯಾಗಿ ಕೋಗಿಲೆ ಬಂಡೆ ಅಂತಾರೆ. ಈ ಬಂಡೆಯನ್ನು ಒಡೆದು ಇಲ್ಲಿ ಜನರ ನಿವಾಸ ಶುರುವಾಗಿರೋದ್ರಿಂದ ಇಲ್ಲಿನ ಕೋಗಿಲೆ ಲೇಔಟ್ ನ ನಿವಾಸಿಗಳು ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಕಂಪ್ಲೀಟ್ ಆಗಿ ಮನೆಗಳನ್ನ ನಾವು ಕೆಲವು ಕಡೆ ಅಡಿಪಾಯ ಎಲ್ಲ ಹಾಕಿದ್ವಿ, ಅದೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಒಡೆದು ಹಾಕಿಬಿಟ್ಟಿದ್ದಾರೆ. ನಮಗೆ ಬೇಕಾದಂತಹ ಮುಖ್ಯವಾದಂತಹ ದಾಖಲೆ ಇತ್ತು, ಅದೆಲ್ಲದಕ್ಕಿಂತ ಜಾಸ್ತಿ ಈ ಜಾಗದಲ್ಲಿ ಒಬ್ರು ಗರ್ಭಿಣಿ ಕೂಡ ಇದ್ರು, ಅವರಿಗೆ ಈಗ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಇನ್ನೊಬ್ರು ಬಾಣಂತಿ ಇದ್ದಾರೆ, ಅವ್ರು ಎಲ್ಲಿಗೆ ಹೋಗ್ಬೇಕು, ಇಲ್ಲಿ ವೆದರ್ ಚೇಂಜ್ ಆಗ್ತಾ ಇದೆ, ಅಂದ್ರೆ ಬೆಳಿಗ್ಗೆ ಹೊತ್ತಲ್ಲಿ ಚಳಿ ಇರುತ್ತೆ, ಅದಾದ್ಮೇಲೆ ಉರಿ ಬಿಸಿಲು ಶುರುವಾಗ್ತಾ ಇದೆ. ಇದರಿಂದ ಮಕ್ಕಳು ಈ ಧೂಳಲ್ಲೇ ಓಡಾಟವನ್ನ ನಡೆಸ್ತಾ ಇದ್ದಾರೆ. ಅನೇಕ ಮಕ್ಕಳು ಜ್ವರ ಅಂತ ಬಂದು ಆಸ್ಪತ್ರೆಗೆ ಕೂಡ ಅಡ್ಮಿಟ್ ಆಗಿದ್ದಾರೆ. ಸೊ ಆರೋಗ್ಯವೂ ಕೂಡ ಹದಗೆಡ್ತಾ ಇದೆ. ಸರ್ಕಾರ ಈ ಸಂಬಂಧಪಟ್ಟ ಹಾಗೆ ಒಂದು ಕ್ಲೈಮ್ಯಾಕ್ಸ್ ಅನ್ನು ಕೊಡಬೇಕು, ಏನಾದ್ರೂ ಒಂದು ನಿರ್ಧಾರವನ್ನ ಘೋಷಣೆ ಮಾಡಬೇಕು ಅನ್ನುವಂತಹ ಮಾತನ್ನ ಇಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇರೋದು. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಜಾಗದಿಂದ ಕದಲಲ್ಲ, ನಾವು ಇದೇ ಜಾಗದಲ್ಲಿ ಎಲ್ಲಿ ನೆಲಸಮ ಮಾಡಿದಿರಾ ಅಲ್ಲೇ ನಮಗೆ ಸೂರನ್ನ ಕಲ್ಪಿಸಬೇಕು, ಇಲ್ಲ ಅಂತ ಅಂದ್ರೆ ಇದೇ ಟಾರ್ಪಲ್ ಅಲ್ಲೇ ನಾವು ಮುಂದುವರಿತೀವಿ ಅಂತ ಹೇಳ್ತಾ ಇರುವಂತದ್ದು ನವಿತಾ ಜೈನ್. ಪ್ರಗತಿ, ಈಗ ಅಲ್ಲಿ 180ಕ್ಕೂ ಹೆಚ್ಚಿನ ಕುಟುಂಬಸ್ಥರು ಕೂಡ ಅಲ್ಲಿ ಇರುವಂತದ್ದು, ಎಲ್ಲರೂ ಕೂಡ ಅಲ್ಲೇ ಇದ್ದಾರಾ? ಅಥವಾ ಈಗಾಗಲೇ ಬೆಳಿಗ್ಗೆ ಒಬ್ರು ಹೇಳ್ತಾ ಇದ್ರು, ನಾವು ಈ ಹಿಂದೆ 3 ತಿಂಗಳ ಹಿಂದೆ ಕೂಡ ಈ ರೀತಿಯಾಗಿ ಡೆಮಾಲಿಷನ್ ಮಾಡಿದಾಗ ಸಂಬಂಧಿಕರ ಮನೆಯಲ್ಲಿ ಉಳ್ಕೊಳ್ಳುವಂತಹ ಪ್ರಯತ್ನ ಆಯ್ತು ನಮ್ಮಿಂದ ಅಂತ ಹೇಳಿ, ಈಗ ಈ ಏನು ಡೆಮಾಲಿಷನ್ ಆಗಿದೆ ಎಲ್ಲರೂ ಅಲ್ಲೇ ಇದ್ದಾರಾ ಅಥವಾ ಅಟ್ಲೀಸ್ಟ್ ಕೆಲವರೆಲ್ಲ ಸಂಬಂಧಿಕರ ಮನೆಗೆ ನಿರಾಶ್ರಿತರ ಶಿಬಿರಕ್ಕೆ ಆ ಥರ ಏನಾದರೂ ಹೋಗಿದಾರಾ? ಸದ್ಯಕ್ಕೆ ಲಭ್ಯ ಆಗಿರುವಂತಹ ಮಾಹಿತಿ ಪ್ರಕಾರ 160ಕ್ಕೂ ಅಧಿಕ ಕುಟುಂಬಗಳು ಇಲ್ಲೇ ಬೀಡು ಬಿಟ್ಟಿರುವಂತಹದ್ದು. ಅಂದ್ರೆ ಒಂದು 4-5 ಜನ ಅವರ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ ಬಿಟ್ರೆ ಬಹುತೇಕರು ಎಲ್ಲರೂ ಕೂಡ ಇಲ್ಲೇ ಇರುವಂತದ್ದು. ಯಾಕಂದ್ರೆ ಇದರಲ್ಲಿ ಅನೇಕರು ಬೇರೆ ಬೇರೆ ರಾಜ್ಯಗಳಿಂದ ಬಂದವರು ಇದ್ದಾರೆ, ಅನೇಕರು ಬೇರೆ ಬೇರೆ ಸಂಬಂಧಿಕರು ಇಲ್ಲದೆ ಇರೋರು ಇದ್ದಾರೆ. ಇಲ್ಲೇ ಅವರ ವಾಸ್ತವ್ಯವನ್ನ ಕಳೆದ ಹಲವಾರು ವರ್ಷಗಳಿಂದ ಇಲ್ಲೇ ಅವರು ವಾಸ ಮಾಡ್ತಾ ಇದ್ದವರು ಅನೇಕರಿದ್ದಾರೆ. ಸೊ ಅವರೆಲ್ಲ ಕೇಳಿದ್ರೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಗೆ ಹೋಗೋದಕ್ಕೆ ಬೇರೆ ಪ್ಲೇಸ್ ಇಲ್ಲ, ರಿಲೇಟಿವ್ಸ್ ಇದ್ದಿದ್ರೆ ನಾವು ಆರಾಮ್ಸೆ ಹೋಗಿ ರಿಲೇಟಿವ್ಸ್ ಮನೇಲಿ ಇರ್ತಿದ್ವಿ, ಬಟ್ ಅವರಾದ್ರೂ ಎಷ್ಟು ದಿನ ಅಂತ ನಮ್ಮನ್ನ ಇಟ್ಕೊಂತಾರೆ, 4-5 ದಿನ ಇಟ್ಕೋತಾರೆ, ಆಮೇಲೆ ಹೊರಗಡೆ ಹಾಕ್ತಾರೆ. ನಾವೇನಾದ್ರೂ ರಿಲೇಟಿವ್ಸ್ ಮನೆಗೆ ಹೋಗಿ ನಾವು ಸೆಟಲ್ ಆದ್ವಿ ಅಥವಾ ಅಲ್ಲೋಗಿ ಏನಾದ್ರೂ ನಾವು ವಾಸ ಮಾಡೋದಕ್ಕೆ ಶುರು ಮಾಡಿದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಡೆಮೊಲಿಷನ್ ಮಾಡ್ಬಿಡ್ತಾರೆ. ಅಂದ್ರೆ ಏನಿಲ್ಲ 95% ಆಲ್ರೆಡಿ ನೆಲಸಮ ಮಾಡಿದ್ದಾರೆ, ಬಟ್ ಉಳಿದಂತಹ 10% ನಾವೇನ್ ಟಾರ್ಪಲ್ ಹಾಕಿ ಟೆಂಪರರಿ ಆಗಿ ರೆಡಿ ಮಾಡ್ಕೊಂಡಿದೀವಿ ಇದೆಲ್ಲವುದನ್ನು ಕೂಡ ನೆಲಕಚ್ಚಿ ಬಿಡ್ತಾರೆ. ಅದಾದ್ಮೇಲೆ ನಮಗೆ ಈ ಜಾಗಕ್ಕೆ ಬರೋದಕ್ಕೆ ಬಿಡೋದೇ ಇಲ್ಲ. ಸೊ ನಾವು ದಿಕ್ಕಿಲ್ಲದಂಗೆ ಆಗೋಗ್ಬಿಡ್ತೀವಿ. ಸಂಬಂಧಿಕರ ಮನೇಲಿ ಜಾಸ್ತಿ ದಿನ ಇರೋದಕ್ಕೆ ಆಗೋದಿಲ್ಲ, ಅನಿವಾರ್ಯತೆ ಅವಶ್ಯಕತೆ ಇದ್ರೆ ಮಾತ್ರ ಇರೋದಕ್ಕೆ ಆಗುತ್ತೆ.
ಆಗುತ್ತೆ. ಸೊ ಹಾಗಾಗಿ ಇಲ್ಲಿರುವಂತಹ ಜನರಿಗೆ ಅನೇಕರಿಗೆ ಸಂಬಂಧಿಕರು ಇಲ್ಲ. ಸೊ ಹಾಗಾಗಿ ಅವರು ಇದೇ ಜಾಗದಲ್ಲಿದ್ದಾರೆ. ನಮಗೆ ಒಂದು ಇಲ್ಲೇ ಒಂದು ಸೂರಿನ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಥವಾ ಅನ್ನುವಂತಹ ಮಾತನ್ನ ಇಲ್ಲಿರುವಂತಹ ಜನರು ಹೇಳ್ತಾ ಇರುವಂತದ್ದು. ಸೊ ನಿನ್ನೆ ಈ ಸ್ಥಳಕ್ಕೆ ಜಮೀರ್ ಅಹಮದ್ ಅವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಇವತ್ತು 11 ಗಂಟೆಗೆ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಅಂದ್ರು. 11 ಗಂಟೆಗೆ ಯಾವುದೇ ಗುಡ್ ನ್ಯೂಸ್ ಸಿಗಲಿಲ್ಲ. ಕೊನೆ ಪಕ್ಷ ಇವತ್ತು ಸಂಜೆ 6 ಗಂಟೆ ಒಳಗಾದ್ರೂ ನಮಗೆ ಏನಾದ್ರೂ ಒಂದು ಗುಡ್ ನ್ಯೂಸ್ ಕೊಡಿ ಅನ್ನುವಂಥದ್ದು ಈ ಭಾಗದ ನಿವಾಸಿಗಳು ಹೇಳ್ತಾ ಇರುವಂತದ್ದು. ನವಿತಾ ಜೈನ್. ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ಡೀಟೇಲ್ಸ್ಗೆ.